ಇತ್ತೀಚಿನ ದಿನಗಳಲ್ಲಿ ಭಾರತದ ವಿವಿಧ ಶಾಲೆ ಕಾಲೇಜುಗಳಿಗೆ ನಿಮ್ಮ ಶಾಲೆಯಲ್ಲಿ ಕಾಲೇಜಿನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಬೆದರಿಕೆ ಇಮೇಲ್ಗಳು ಬರ್ತಾ ಇದ್ದಂತಹ ಸ್ಟೋರಿ ನೀವೆಲ್ಲ ನೋಡೇ ಇದ್ದೀರಿ. ಈಗ ನೋಡಿದ್ರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿಗೇನೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರೋದಾಗಿ ಅನಾಮಧೇಯನಿಂದ ಇಮೇಲ್ ಬಂದಿದೆ. ಸಭೆ ನಡೆಯೋ ಸಮಯದಲ್ಲೇ ಜಿಲ್ಲಾಧಿಕಾರಿಗೆ ಬೆದರಿಕೆ ಮೇಲ್ ಬಂದಿದ್ದು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳದಿಂದ ತಪಾಸಣೆ ಆಗಿದೆ. ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ನಂತರ ಗೊತ್ತಾಯಿತು. ಇಮೇಲ್ ಮೂಲಕ ಪತ್ತೆ ಹಚ್ಚೋದಕ್ಕೆ ಅಂದರೆ ಇಮೇಲ್ ಎಲ್ಲಿಂದ ಬಂತು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ತಾಂತ್ರಿಕ ತನಿಖೆ ಆರಂಭ ಮಾಡಲಾಗಿದ್ದು, ಬಾಂಬ್ ಬೆದರಿಕೆ ಮೇಲ್ನಿಂದ ಡಿಸಿ ಕಚೇರಿಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಪ್ರತಿಕ್ರಿಯೆ ಕೊಟ್ಟು, ಮೇಲ್ ಬಂದ ತಕ್ಷಣವೇ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದೀವಿ. ಹಾಸನ ಉಪವಿಭಾಗಾಧಿಕಾರಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಿಗೂ ದೂರನ್ನು ದಾಖಲು ಮಾಡ್ತೇವೆ ಅಂತ ಹೇಳಿದರು. ಡಿಸೆಂಬರ್ 15ನೇ ತಾರೀಕು ಹಾಸನ್ ಕಲೆಕ್ಟರ್ ಅಂಡ್ ಸ್ಟಾಫ್ ಅಂತಲೇ ನಮಗೆ ಒಂದು ಮೇಲ್ ಬಂದಿದೆ. ಆ ಥರ ಒಂದು ನಮಗೆ ಮೇಲ್ ಬಂದ ತಕ್ಷಣ ನಾವು ಈಗ ಆಲ್ರೆಡಿ ಪೊಲೀಸ್ ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅದರ ಮುಖಾಂತರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹಾಸನ್ ಅವರು ಎಫ್ಐಆರ್ ಅನ್ನು ದಾಖಲಿಸಲಿಕ್ಕೆ ಆಗಲೇ ದಾಖಲಾಗಿದೆ. ಅದರ ಜೊತೆಯಲ್ಲಿ ನಾವು ನಿವೇದನೆಯನ್ನು ನಮ್ಮ ಗೌರವಾನ್ವಿತ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ನಾವು ದಾಖಲೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಜೊತೆಯಲ್ಲಿ ಈಗ ಪೊಲೀಸ್ ಸ್ಕ್ವಾಡ್ ಅವರ ಟೀಮ್ ಜೊತೆಯಲ್ಲಿ ಬಂದು ನಮ್ಮ ಜಿಲ್ಲಾ ಪೊಲೀಸ್ ಸ್ಕ್ವಾಡ್ ನಮ್ಮ ಎಲ್ಲ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಮೂಲೆಗೂ ಸ್ಕ್ವಾಡಲ್ಲಿ ನೋಡಿ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಗಂಭೀರ ವಿಷಯ ಇಲ್ಲ, ಪ್ಯಾನಿಕ್ ಆಗೋದು ಬೇಕಾಗಿಲ್ಲ. ಮೊದಲನೇದಾಗಿ ಈ ಇಮೇಲ್ ಬಂದಿರೋದು ಅದರ ಅಥೆಂಟಿಸಿಟಿ, ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಯಾವುದೇ ಪ್ಯಾನಿಕ್